ನೀವೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀರಿ, ಅವ್ರು ಹಾಗೆ ಇರ್ತಾರ? ಅಭ್ಯಾಸ ಮಾಡ್ಕೊಂಡು ಬಂದ ಹಾಗೆ ಇಂಟ್ಯೂಷನ್ನು ನೀವೇನು ಅನ್ಕೊಂಡಿರ್ತೀರಿ ಅವ್ರು ಹಂಗೆ ನಡ್ತಾರೆ. 41. ಯಾ ಈಗ ನೀವು ನಿಮ್ಮ ಸಕ್ಸಸ್ ಯಾವಾಗ ಸಿಗುತ್ತೆ ಅಂತಂದರೆ, ಇಂಟ್ಯೂಷನ್ ಪವರ್ ಯಾವಾಗ ಜಾಸ್ತಿ ಬರುತ್ತೆ ಅಂದರೆ, ಯಾರೂ ಇರಬೇಕು ಅಂತ ಏನಿಲ್ಲ, ಒಂಟಿತನ ಕಾಡಲ್ವ. ಈಗ ನಾನು ಒಬ್ಬಳೇ ಆಗಿಬಿಟ್ಟೆ, ಯಾರೂ ನನ್ನ ಜೊತೆಲಿಲ್ಲ, ನೈಟ್ ಆಗೋಯ್ತು, ಒಬ್ಬಳೇ ಇದ್ದೀನಿ, ಅವೆಲ್ಲ ಕಳೆದು ಫ್ರೀ. ಈ ಅಡ್ವಾನ್ಸ್ಡ್ 4M ಸೀರೀಸ್ ಜಾಸ್ತಿ ಇನ್ನೂ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಯಾಕಂದರೆ ನಮ್ಮ ತಲೆಗೆ ಒಂದು ಸ್ವಲ್ಪ ಆ್ಯಕ್ಟಿವಿಟಿ ಕೆಲಸ ಕೊಡ್ತಾ ಇದೆ, ನಮ್ಮನ್ನು ಎಂಗೇಜ್ ಮಾಡ್ತಾ ಇದೆ. ಸೊ ಮಚ್ ಮೋರ್ ಟು ದ್ಯಾಟ್ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಹಾಯ್, ನಮಸ್ತೆ. 4M ಅಡ್ವಾನ್ಸ್ ಸೀರೀಸ್ ಆ್ಯಕ್ಚುಲಿ ನಮ್ಮ ಕಾಮೆಂಟ್ ಸೆಕ್ಷನೆಲ್ಲ ನೋಡ್ತಾ ಇದ್ದೀವಿ. ಇಷ್ಟು ಸಿಂಪಲ್ ಬಟ್ ತುಂಬ ಚೆನ್ನಾಗಿದೆ, ಹೌದು ಎಷ್ಟು ಲೈಟ್ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಇಂಪ್ಲಿಮೆಂಟ್, ಅದನ್ನ ಚಾರ್ಟ್ ಎಲ್ಲನೂ ಬರ್ಕೊಂಡು ಅದನ್ನ ಅನಲೈಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು, ಆ್ಯಕ್ಟಿವಿಟಿಗಳನ್ನ ಏನೋ ಮಾಡ್ತಾ ಇರೋದು. ಸೊ ದೇ ಆರ್ ಟ್ರೈಯಿಂಗ್, ದೇ ಅಂದರೆ ಹ್ಯಾಂಡ್ಸ್ ಆನ್ ಇಟ್ ಅನ್ನೋ ಥರ. ಸೊ ವಾಟ್ ನೆಕ್ಸ್ಟ್? ಇಂಟ್ಯೂಷನ್ ಇದೆಯಾ ನಿಮಗೆ? ಇದೆ, ಎಷ್ಟು ವರ್ಕ್ ಆಗುತ್ತೋ ಗೊತ್ತಿಲ್ಲ. ನಾವು ಏನಾರು ಒಂದು ಅನ್ಕೋತಾನೆ ಇರ್ತೀವಲ್ವಾ. ಸೊ ಇಲ್ಲಿಂದ ನೀವು ಮನೆಗೆ ಹೋಗ್ತೀರಿ, ನಿಮ್ಮ ಮಕ್ಕಳು ಎಲ್ಲಿರ್ತಾರೆ ಅಂತ ವಿಜುವಲೈಸ್ ಮಾಡ್ಕೋಬೋದಾ? ಹೋದಾಗ ಅಲ್ಲೇ ಇರ್ತಾರಾ? ಮೋಸ್ಟ್ ಆಫ್ ದ ಟೈಮ್ಸ್. ಅಥವಾ ನೀವೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀರಿ, ಅವ್ರು ಹಾಗೆ ಇರ್ತಾರಾ? ಇಲ್ಲ. ಅಭ್ಯಾಸ ಮಾಡ್ಕೊಂಡು ಬಂದ ಹಾಗೆ ಇಂಟ್ಯೂಷನ್ನು ನೀವೇನು ಅನ್ಕೊಂಡಿರ್ತೀರಿ ಅವ್ರು ಹಂಗೆ ನಡ್ಕೋತಾರೆ. ಇಂಟ್ಯೂಷನ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ತುಂಬ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಇದು. ಅಭ್ಯಾಸ ಮಾಡ್ಬೋದು. ನಿಮ್ಮ ಮುಂದೆ ಒಂದು ಪುಸ್ತಕ ಇದೆ, ತಗೊಳ್ಳಿ. ಇದು ಲಾಸ್ಟ್ ಎಪಿಸೋಡಲ್ಲಿ ಇದೇ ಪುಸ್ತಕವನ್ನು ಬಳಸಿದ್ದೀವಿ, ಆದರೆ ಈ ಸಲ ಆ್ಯಕ್ಟಿವಿಟಿ ಈಸ್ ಡಿಫ್ರೆಂಟ್. ಓಕೆ, ನಾನು ಏನು ಹೇಳ್ತೀನಿ ಅದನ್ನೇ ಮಾಡಬೇಕು. ಈಗ ಪೇಜ್ ಯಾವುದು ಓಪನ್ ಮಾಡ್ತೀನಿ ನಿಮಗೆ ಗೊತ್ತಿಲ್ಲ. ರೈಟ್ ಸೈಡ್ ಪೇಜ್ ಈಸ್ ಆಡ್ ನಂಬರ್ಸ್, ಲೆಫ್ಟ್ ಸೈಡ್ ಪೇಜ್ ಈಸ್ ಈವನ್ ನಂಬರ್ಸ್ ಅಲ್ವಾ? ನನ್ನ ರೈಟ್ ಹ್ಯಾಂಡ್ ಸೈಡ್ಗಾ ಆಡ್ ಈವನ್? ಹಾಂ ಅಲ್ವಾ? ಫಿಗರ್ ಹೇಳಿ ಓಪನ್ ಮಾಡೋಕ್ಕೆ ಮುಂಚೆ. ಅಂದರೆ ನಂಬರ್ ಹೇಳಬೇಕಾ ಎಷ್ಟು ಅಂತ? ಓಕೆ, 48. ಯಾವ ಕಡೆದು? ಲೆಫ್ಟ್ ಸೈಡ್ದ ರೈಟ್ ಸೈಡ್ದ? ಈ ಕಡೆ 48 ಇದ್ದರೆ ಆ ಕಡೆ 49 ಇರುತ್ತೆ. ಯಾವ್ದಾರು ಒಂದು ಕಡೆದು ಹೇಳಿ. ಓಕೆ, ಆಡ್ 49, 41. ಯಾ, ಬಟ್ ಎಕ್ಸಾಕ್ಟ್ ನಂಬರ್ ಇಲ್ಲ, ಬಟ್ ಆಡ್ ನಂಬರ್ ಇದೆ, 40s ಇದೆ. 63, 81. ನೆಕ್ಸ್ಟ್. ಓಕೆ, 25, 19. ನೆಕ್ಸ್ಟ್. ಓಕೆ, 73, 97. ಈಗ ನಿಮ್ಮ ಆ್ಯಕ್ಟಿವಿಟಿ ಅಥವಾ ಯಾರೇ ನೋಡ್ತಾ ಇರೋರ ಆ್ಯಕ್ಟಿವಿಟಿ ಖರ್ಚಿಲ್ಲ, ಎಂಗೇಜಿಂಗು, ಥ್ರಿಲ್ಲಿಂಗು, ಏನಾದರೂ ಮಾಡಿ ನಾನು ಹೇಳೋದು ಬರಬೇಕು ಅಂತ ಅನ್ನಿಸ್ಬಿಡುತ್ತೆ, ಛಲ ಬರುತ್ತೆ, ಕಿಕ್ ಬರುತ್ತೆ. ಹೌದು ಹೌದು ಅಲ್ವಾ? ಬಟ್ ಒಂದು ಕ್ವಾಲಿಟಿನೂ ಡೆವಲಪ್ ಆಗ್ತಾ. ಈಗ ನಿಮ್ಮ ಬುದ್ಧಿವಂತಿಕೆ ಎಷ್ಟು ಡೆವಲಪ್ ಆಗ್ತಾ ಇದೆ ಅಂದರೆ, ನೀವು 25 ಅಂದರೆ 25 ಎಲ್ಲಿರುತ್ತೆ ಅದನ್ನೇ ನೋಡಿರ್ತೀರಿ, ಹಂಗೆ ಲೆಕ್ಕ ಹಾಕಿರ್ತೀವಿ. ಕರೆಕ್ಟ್, ಆ ಥಿಕ್ನೆಸ್ ಅಲ್ಲಿ ಇಲ್ಲಿ ಬರ್ಬೋದು ಅನ್ನೋ ಒಂದು ಕ್ಯಾಲ್ಕುಲೇಷನ್. ಆಯಿತಾ? ಈಗ ನೀವು ನಿಮ್ಮ ಸಕ್ಸಸ್ ಯಾವಾಗ ಸಿಗುತ್ತೆ ಅಂತಂದರೆ, ಇಂಟ್ಯೂಷನ್ ಪವರ್ ಯಾವಾಗ ಜಾಸ್ತಿ ಬರುತ್ತೆ ಅಂದರೆ, 10 ಸಲ ತೆಗೆದಿದ್ದೀರಿ, 10 ಸಲ ಫೇಲ್ಯೂರ್ ಆಗಿದೆ, ಇಟ್ಸ್ ನಿಮ್ಮದೊಂದು ಪ್ರಯತ್ನ. ಇಂಟ್ಯೂಷನ್ ಅಷ್ಟಿಲ್ಲ, ಬರ್ತಾ ಬರ್ತಾ ಇಂಟ್ಯೂಷನ್ ಜಾಸ್ತಿ ಆಗಿ 10ರಲ್ಲಿ 1 ಬರುತ್ತೆ. ಇನ್ನೊಂದು ಸಲ ತೆಗೀರಿ, 3 ಸಲ ತೆಗೆದ್ರೆ ಅಟ್ಲೀಸ್ಟ್ 1 ಸಲ ಇರುತ್ತೆ, ಅಥವಾ 5 ಸಲ ತೆಗೆದ್ರೆ 1 ಸಲ ಇರುತ್ತೆ. ನೀವು ಏನಾದರೂ ತೆಗೀರಿ, ನೀವು ಹೇಳೋದು ಅಲ್ಲಿ ಇರಬೇಕಷ್ಟೆ. 32 ಪೇಜ್ ನಂಬರೇ ಗೊತ್ತಾಗ್ತಿಲ್ವಲ್ಲ ಇದು, ಅದು ಕವರ್ ಪೇಜ್ ಬಂತು. ಇಲ್ಲ, 26 ಬಂದಿದೆ. ಓಕೆ, 44 ಇಲ್ಲ 30, 52, 68, 78, 94. ತುಂಬ ಡಿಫ್ರೆನ್ಸ್ ಇದೆ. ಓಕೆ, 78, 82, 24, 18. ಆಗೋಯ್ತು ಚಾನ್ಸ್. ಕೊಡಿ. ಈಗ ನೀವು ಹೇಳಿ, ನಾನು ತೆಗಿತೀನಿ. ನೀವಾದ್ರೂ ಲೆಕ್ಕ ಹಾಕ್ಕೊಂಡು ಎಲ್ಲ ತೆಗಿತೀರಿ ಅಲ್ಲ? ನೀವೇ ಹೇಳಿಬಿಟ್ಟು ತೆಗೆದ್ರೆ. ಹೇಳಿ. ಓಕೆ, 65, 87. ಓಕೆ. ಈಗ ನಾ ಹೇಳಬೇಕಾ? ಓಕೆ, 24,
38. ಓಕೆ, ನೆಕ್ಸ್ಟ್ 42, 44, ನಿಯರೆಸ್ಟ್. ನೈಸ್. ಸೊ ಅಭ್ಯಾಸ ಆಗ್ತಾ ಆಗ್ತಾ ಇದೊಂದು ಆ್ಯಕ್ಟಿವಿಟಿಯ ಜೊತೆಗೆ ಇಂಟ್ಯೂಷನ್ ಜಾಸ್ತಿ ಆದಷ್ಟೂ ಕೂಡ ನಿಮ್ಮ ಬುದ್ಧಿವಂತಿಕೆ ಜಾಸ್ತಿ ಆಗ್ತಾ ಇದೆ ಅಂತ ಯು ಕ್ಯಾನ್ ಗೇಜ್ ಎಲ್ಲ. ಈ ಇಂಟ್ಯೂಷನ್ ನಮಗೆ ಯಾವಾಗ ಹೇಗೆ ಸಹಾಯಕ್ಕೆ ಬರುತ್ತೆ? ಯಾವಾಗಲೂ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಸಹಾಯಕ ಬರುತ್ತೆ. ಯಾರನ್ನ ನೋಡ್ತೀವಿ ಇವ್ರು ಒಳ್ಳೆಯವರು ಅಂತ ಅನ್ನಿಸ್ಬೇಕು, ಯಾರನ್ನ ನೋಡ್ತೀವಿ ಇವ್ರು ಕನ್ನಿಂಗ್ ಅಂತ ಅನ್ನಿಸ್ಬೇಕು, ಅಷ್ಟು ಸೂಕ್ಷ್ಮ ಆಗ್ತೀವಿ. ಅದು ಗೊತ್ತಾಗತ್ತಾ? ಈಗ ನಾವು ಅಂತೀವಲ್ವಾ, ಅಯ್ಯೋ ಎಷ್ಟು ಚೆನ್ನ ಸ್ವೀಟಾಗಿ ಮಾತಾಡ್ಕೊಂಡಿದ್ರು, ಹೀಗೆ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಅನಾನುಭವ ಅಷ್ಟೇ, ಅದು ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಫಾರ್ ಯು ಅಷ್ಟೇ. ಗೇಜ್ ಮಾಡಕ್ಕೆ ಬಂದವ್ರಿಗೆ ಹೇಳ್ಬಿಡ್ಬೋದು. ಗೇಜ್ ಮಾಡುವ ಅಭ್ಯಾಸ ಆಗ್ತಾ ಇದ್ದಂಗೆ ಇವೆಲ್ಲ ಇಂಟ್ಯೂಷನ್ನಿನ ಜೊತೆಗೆ ಒಂದು ಪ್ರಿಡಿಕ್ಷನ್ ಆಗುತ್ತೆ. ಅಸ್ಟ್ರಾಲಜಿನಲ್ಲಿ ಇದೇ ಇರೋದು. ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗಿದೆಯಾ? ಸಾರಿ ಟು ಇಂಟರಪ್ಟ್. ಮೊದಲೆಲ್ಲ ನಂಗೆ ಗೊತ್ತಿರಲಿಲ್ಲ, ಇವ್ರ ಜೊತೆ ಹೆಂಗೆ ಡಿಸ್ಕಸ್ ಮಾಡಬೇಕು ಗೊತ್ತಿರಲಿಲ್ಲ. ಇವ್ರು ಮೋಸ ಮಾಡ್ತಾರಾ ಇಲ್ವಾ ಗೊತ್ತಿರಲಿಲ್ಲ, ಇವ್ರ ಜೊತೆ ವ್ಯಾಪಾರ ಮಾಡ್ಬೋದಾ ಇಲ್ವಾ ಗೊತ್ತಿರಲಿಲ್ಲ. ಈಗ ಎಲ್ಲ ಗೊತ್ತಾಗುತ್ತೆ. ಹೇಳ್ಬಿಡ್ತೀನಿ ನನ್ನ ತಮ್ಮನಿಗೆ, ಇವ್ರ ಜೊತೆ ವ್ಯವಹಾರ ಬೇಡ, ಕ್ಲಿಯರ್ ಇಲ್ಲ ಇವರು ಹೇಳ್ಬಿಡ್ತೀನಿ. 1 ಸೆಕೆಂಡ್ ಅಷ್ಟೇ ನಂಗೆ ಬೇಕಿಲ್ಲ. ಇದು ಅಭ್ಯಾಸ ಜಾಸ್ತಿ. ಇದು ನನ್ನ ಒಂದು ದಿನಕ್ಕೆ 4 ರಿಂದ 5 ಗಂಟೆ ಕಳೀತಾ ಇದ್ದೆ ಇದ್ರ ಮೇಲೆ. ಅಷ್ಟು ಆಡ್ತಿದ್ರಾ ನೀವು? ಈಗ ಏನು ಗೊತ್ತಾ, ಅದು ಆಡಿದ್ರೆ ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ, ಶ್ರೀಹರಿ ಗುರುಗಳು ಆಡ್ತಿದ್ರು ಅಂದರೆ ನಾನು ಆಡ್ತೀನಿ ಅನ್ನೋರು ತುಂಬ ಜನ ಇದ್ದಾರೆ. ಇಟ್ಸ್ ಇಲ್ಲಿ ಅಲ್ವಾ, ಸ್ಟ್ರೆಸ್ ಬಸ್ಟರ್, ಹೌದಾ ಅಲ್ವಾ? ಯಾರು ಇರಬೇಕು ಅಂತ ಏನಿಲ್ಲ, ಒಂಟಿತನ ಕಾಡಲ್ವಾ ಈಗ? ವೆರಿ ಟ್ರೂ, ವೆರಿ ಟ್ರೂ. ನಾನು ಒಬ್ಬನೇ ಆಗ್ಬಿಟ್ಟೆ, ಯಾರೂ ನನ್ನ ಜೊತೆಲಿಲ್ಲ, ನೈಟ್ ಆಗೋಯ್ತು, ಒಬ್ಬಳೇ ಇದ್ದೀನಿ, ಅವೆಲ್ಲ ಕಳೆದೋಗುತ್ತೆ. ಫ್ರೀ. ಆ್ಯಕ್ಚುಲಿ ಇದು ಏಜ್ ಬಾರು ಇಲ್ಲ. ಈಗ 50 ವರ್ಷ 60 ವರ್ಷ ಆಯಿತು, ವಯಸ್ಸಾದವ್ರು ಮನೇಲಿದ್ದಾರೆ, ಮಕ್ಕಳೆಲ್ಲ ಎಲ್ಲೋ ಹೊಟ್ಟೋಗಿದ್ದಾರೆ, ಬೋರ್ ಆಗ್ತಿದೆ. ಬ್ರೈನ್ ಫಾಸ್ಟ್ ಆಗುತ್ತೆ, ಆ್ಯಕ್ಚುಲಿ ಶಾರ್ಪ್ ಇಡುತ್ತೆ, ಅಲರ್ಟ್ ಇರುತ್ತೆ. ಇಷ್ಟೇ ಕೆಲಸಗಳು ಖರ್ಚಿಲ್ಲದೆ ಆಗುವಂಥದ್ದು. ಅಭ್ಯಾಸ ಮಾಡಿ ನೋಡಿ. ಆ್ಯಕ್ಚುಲಿ ವೆರಿ ಸಿಂಪಲ್ ಸಿಲ್ಲಿ ಆ್ಯಕ್ಟಿವಿಟಿ, ಬಟ್ ವೆರಿ ಎಫೆಕ್ಟಿವ್. ನೈಸ್. ಸೊ ನಿಮ್ಮ ಒಂದು ಕ್ವಾಲಿಟಿ ಎಲ್ಲ ಹೇಗೆ ಬಿಲ್ಡ್ ಆಗಿದೆ ಅಂದರೆ, ಈ ಥರ ಸಿಂಪಲ್ ಕಾಸ್ಟ್ಲೆಸ್ ಆ್ಯಕ್ಟಿವಿಟೀಸ್ನ ನೀವು ಟ್ರೈನ್ ಮಾಡಿ ಟ್ಯೂನ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನನ್ನ ಹತ್ರ ದುಡ್ಡಿಲ್ವಲ್ಲ ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ. ಅವತ್ತು ಒಂದೊತ್ತು ಊಟಕ್ಕೆ ಕಷ್ಟ ಇತ್ತು, ಎಂಟರ್ಟೈನ್ ಆಗಬೇಕು ನಾನು. ಹೆಂಗಾಗೋದು? ಹಿಂಗೆ. ಸೊ ದುಃಖ ಪಡ್ತಾ ಇರಲಿಲ್ಲ ನಾನು. ಫೈಂಡ್ ಔಟ್ ಅ ನ್ಯೂ ವೇ. 4 ಗೋಲ್ ಹಿಡ್ಕೊಂಡು ಆಡ್ತಾ ಇದ್ದೆ, ಒಬ್ಬನೇ ಆಡ್ಕೋತಾ ಇದ್ದೆ, ಒಬ್ಬನೇ. ಎಲ್ಲ ಒಂಟಿಯಾಗೆ ಬೆಳೆದಿರೋದು. ನೋಡ್ತಾ ಕಲ್ತಿದ್ದೀನಿ ಅಷ್ಟೆ. ಯಾರ್ಯಾರಲ್ಲಿ ಸೂಪರ್ಲೇಟಿವ್ ಕ್ವಾಲಿಟೀಸ್ ಇದೆ ಅದೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಆಗಿದೆ. ನನ್ನ ತಾತ ಭೀಮನ್ ಬಗ್ಗೆ ಹೇಳೋರು, ಅರ್ಜುನನ ಬಗ್ಗೆ ಹೇಳೋರು, ಅಭಿಮನ್ಯು ಬಗ್ಗೆ ಹೇಳೋರು, ಕಲಿತಾ ಇದ್ದೆ. ಶಕುನಿ ಬಗ್ಗೆ ಹೇಳೋರು. ಶಕುನಿ ಕತೆ ಯಾಕೆ ಓದಬೇಕು? ಕನ್ನಿಂಗ್ ಹೆಂಗಿರ್ತಾರೆ ಅಂತ ಗೊತ್ತಾಗಕ್ಕೆ ಓದಬೇಕು. ಶಕುನಿ ಸೀನ್ಸ್ನ ನಾವು ನೋಡ್ಬೇಕು, ಮಹಾಭಾರತ ಸೀನ್ಸ್ ನೋಡ್ಬೇಕು. ಯಾಕೆಂದ್ರೆ ಮುಂದೆ ಹೇಗೆ ಮಾತಾಡ್ತಾನೆ, ಹಿಂದೆ ಹೇಗೆ ನಡ್ಕೋತಾನೆ ಅಂತ ಗೊತ್ತಾಗಬೇಕು. ಶಕುನಿಗಳು ಇಲ್ವಾ ನಮ್ಮಲ್ಲಿ? ಇರ್ತಾರೆ. ಸೊ ಈ ಶಕುನಿಗಳನ್ನ ಐಡೆಂಟಿಫೈ ಮಾಡೋದು ಹೇಗೆ? ನಗ್ತಾ ಮಾತಾಡ್ತಾರೆ. ಸೊ ಇದನ್ನೇ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಇದೆಲ್ಲ ಪಾರ್ಟ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್. ಥ್ಯಾಂಕ್ ಯು. ಎಷ್ಟು ಬ್ಯೂಟಿಫುಲ್ ಆ್ಯಕ್ಟಿವಿಟಿ ಕೊಟ್ಟಿದ್ದೀರಾ. ದಟ್ ಹ್ಯಾಸ್ ಸಚ್ ಅ ರಿಚ್ ಇಂಪ್ಯಾಕ್ಟ್. ತುಂಬ ಥ್ಯಾಂಕ್ಸ್.